Coming down heavily on Mr. Simha for his loose and personal remarks, Priyank Kharge said, "A Mysuru MP Pratap Simha got frustrated and spoke ill about me because I called him Paper Simha. But why did I call him Paper Simha? Because it's him who first started to interfere in personal matters. If you have the power to comment, you should also have the power to listen." ನಮ್ಮ ಮೈಸೂರು ಸಂಸದರು ನಾನು ಅವರಿಗೆ ಪೇಪರ್ ಸಿಂಹ ಅಂದಂತೆ ಅದಕ್ಕೆ ಅವರು ಭಾಳ ರಾಜಾರೋಷವಾಗಿ ಮಾತಾಡಿದ್ರು ಮೊನ್ನೆ. ಪೇಪರ್ ಸಿಂಹ ಯಾಕಂತ ಹೇಳಿದ್ರೆ ಅವರೇ ತಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ವೈಯಕ್ತಿಕ ವಿಚಾರ ನಿರ್ಗತಿಕ ಅಂತ ಹೇಳ್ಕೊಂಡು ಇದು ತಗೋತಾನೆ ಅಂದ್ಬಿಟ್ಟು ಅವರೇ ತಾನೇ ಏಕವಚನದಲ್ಲಿ ಮಾತಾಡಿದ್ದು, ಅದು ಮರ್ತೋಗ್ಬಿಟ್ಟಿದಾರ. ಆಮೇಲೆ ನಿಮಗೆ ಹೇಳೋ ಶಕ್ತಿ ಇದ್ದರೆ ಕೇಳೋ ಶಕ್ತಿನೂ ಇರಬೇಕಪ್ಪ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಅವರು ತಮ್ಮ ಮಾಧ್ಯಮ ಮಿತ್ರರು ಭಾಳ ಸ್ನೇಹಿತರು ಇರಬೇಕು ಅವರಿಗೆ. ಅವರು ಒಳ್ಳೆ ಲೇಖಕರು ಅಂತ ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಎಡಿಟೋರಿಯಲ್ಸ್ ಬರೀತಾ ಇದ್ರು. ಆ ಕಡೆ ಕನ್ನಡನೂ ಬರೋಲ್ಲ, ಈ ಕಡೆ ಇಂಗ್ಲೀಷು ಬರೋಲ್ಲ ಅಂತ ಈಗ ಅರ್ಥ ಆಯ್ತು ನನಗೆ. ಒತ್ತಕ್ಷರ ಎಲ್ಲಿ ಹಾಕಬೇಕು ಎಲ್ಲಿಲ್ಲ. ಬಹುಶಃ ಅವರಿಗೆ ಅದ್ರದ್ದು ಅರಿವಿಲ್ಲ, ಮತ್ತು ಬೌದ್ಧ ಧರ್ಮದ್ದು ಮತ್ತು ಹಿಂದೂ ಧರ್ಮದ್ದು ಅರಿವಿಲ್ಲ ಅವರಿಗೆ. ಯಾಕಂದರೆ ಒಬ್ಬ ಮಗುಗೆ ಹೆಸರಿಡಬೇಕಂದ್ರೆ ತಂದೆ ತಾಯಿಗಳು ಭಾಳ ಯೋಚನೆ ಮಾಡಿರ್ತಾರೆ. ಇಲ್ಲಪ್ಪ ನಮ್ಮ ಮಗ ಅಥವಾ ಮಗಳು ಹೀಗಾದರೆ ಮುಂದಿನ ಹೆಸರಿಟ್ಟು ಚೆನ್ನಾಗಿಟ್ರೆ ಹಾಗಾಗಬಹುದು ಅಂತ. ಸೊ ಭಾಳಷ್ಟು ಜನ ಇದು ಕೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಒಂದ್ಸರಿ ಕೇಳಿದರು, ಏನಪ್ಪ ನಿಮ್ಮ ತಂದೆಯವರು ನಿನಗೆ ಪ್ರಿಯಾಂಕ ಅಂತ ಯಾಕೆ ಇಟ್ಟರು? ಅವಾಗ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅವರು ಪ್ರಿಯಾಂಕನ ಸ್ಟಾರ್ಟ್ ಮಾಡೋದು. ನಮ್ಮ ಸದನದಲ್ಲೂ ಕೂಡ ನಮ್ಮ ಸಭಾಧ್ಯಕ್ಷರಿಗೆ ಎದ್ದು ನಿಂತು ಹೇಳಿದ್ದೀನಿ, ಸರ್ ನಾನು ಪ್ರಿಯಾಂಕ ಅಲ್ಲ ಸರ್ ಪ್ರಿಯಾಂಕ್ ಅಂತ. ಅವಾಗಿಂದ ಇಲ್ಲಪ್ಪ ಸಾರಿ ಅದು ಬಾಯಿಗೆ ಬಂದ್ಬಿಟ್ಟಿರ್ತದೆ ಅಂತ ಹೇಳುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಆಸೆಯಿಂದ ಏನೋ ನಿರೀಕ್ಷೆಯಿಂದ ಇಟ್ಟಿರ್ತಾರೆ. ಪ್ರಿಯಾಂಕ್ ಅಂದರೆ ಬೌದ್ಧ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದ ಇದ್ರ ಪ್ರಕಾರ ಅರ್ಥ ಏನಂದರೆ ಒನ್ ಹೂ ಇಸ್ ಲವ್ಡ್ ಬೈ ಆಲ್ ಆರ್ ಎಫಿಷಿಯಂಟ್ ಅಂತ. ಪ್ರಿಯಾಂಕ ಅಂದರೆ ಡಿಯರ್ಸ್ ಐ ಅಂತ ಅದರಲ್ಲಿ ಹೆಸರಿಗೆ ತಕ್ಕಂಗೆ ಆಗ್ತಾರೆ ಅಂದ್ಬಿಟ್ಟು ಇರ್ತಾರೆ. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಲವ್ಡ್ ಬೈ ಆಲ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಬಿ ಎಫಿಷಿಯಂಟ್. ಆದರೆ ಪ್ರತಾಪ್ ಅಂದರೆ ಡಿಗ್ನಿಟಿ ಆ್ಯಂಡ್ ಮ್ಯಾಜೆಸ್ಟಿಕ್ ಅಂತ. ಅನ್ಫಾರ್ಚುನೇಟ್ಲಿ ಇವರು ಪ್ರತಾಪ್ ಅಂತ ಅವ್ರ ಹೆಸರಿಗೆ ತಕ್ಕಂಗೆ ಅವರೂ ಇಲ್ಲ ಅಲ್ಲ. ಡಿಗ್ನಿಟಿ ಇದೆ ಅವರಿಗೆ. ಇಸ್ ಈ ಮ್ಯಾಜೆಸ್ಟಿಕ್ ಇನ್ ಎನಿ ಫಾರ್ಮ್.